ನ್ಯೂಸ್ ಹೊರಗೆ ಮತ್ತು ಸ್ವಾಗತ. ಹೊರಗಿನ ನಾಯಕರು ಅಥವಾ ಅನ್ಯ ಕ್ಷೇತ್ರದ ನಾಯಕರು ಈ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಾಗೋದು ಸರಿನಾ, ಅಭ್ಯರ್ಥಿಗಳು ಮಾಡುವಂಥದ್ದು ರಾಜಕೀಯ ಪಕ್ಷಗಳ ನಿಲುವು ಸರಿನಾ ಅನ್ನೋ ಒಂದು ಪ್ರಶ್ನೆ ಕೂಡ ರಾಜ್ಯ ಜನರನ್ನು ಕೇಳಿದ್ವಿ. ಸೊ ರಾಜ್ಯ ಜನರು ಕೂಡ ತಮ್ಮ ಉತ್ತರವನ್ನು ಕೊಟ್ಟಿದ್ದಾರೆ. ಅನ್ಯ ಕ್ಷೇತ್ರದ ನಾಯಕ ರಾಜಕೀಯ ಪಕ್ಷಗಳು MP ಟಿಕೆಟ್ ನೀಡೋದು ಸರಿನಾ ಅನ್ನೋಂಥ ಪ್ರಶ್ನೆಯನ್ನು ಕೇಳಿದ್ವಿ. ಸೊ ಈಗ ಬಂದಂಥ ಒಂದು ಉತ್ತರ ತಪ್ಪು ಅಂತ ಹೇಳಿದ್ರು 78% ಜನ, ಸರಿ ಅನ್ನುವಂಥ ಅಭಿಪ್ರಾಯ ಬಂದಿದೆ 22% ಜನ. ಎಸ್, ನಾನು ಮಲ್ಕಾಪುರ ಮತ್ತು ವಿಶ್ವದರ್ಶನ ಕೇಳ್ತೀನಿ, ಹೊರಗಿನವರನ್ನ ಟಿಕೆಟ್ ಕೊಡಬೇಕಂತ ಹೇಳಿದ್ರೆ ಈ ಪೋಲಲ್ಲಿ ಭಾಗಿಯಾದವರೇ ಅಂತಿಮ ಅಂತ ಹೇಳ್ತಾ ಇಲ್ಲ. ಒಂದು ಅಭಿಪ್ರಾಯಪ್ಪ, ಸ್ಥಳೀಯವಾಗಿ ಪಕ್ಷ ಕಟ್ಟದಂಥವ್ರು, ಅದು ಯಾವುದೇ ಪಕ್ಷ ಇರಲಿ, ಅಲ್ಲಿ ಹೊಡೆದಾಡ್ತವ್ರು, ನಿಮ್ಮ ಪಕ್ಷದ ವಿರುದ್ಧ ಇವ್ರ ಪಕ್ಷದ ವಿರುದ್ಧ ಹೋರಾಟ ಮಾಡ್ಕೊಂಡು ಪಕ್ಷದ ಕಾರ್ಯಕರ್ತರು ನಾಯಕರು ಇರ್ತಾರೆ, ಅಂಥವ್ರು ಟಿಕೆಟ್ ಕೊಡಿ. ನಿಮಗೆ ಟಿಕೆಟು ಕೊಡೋಕ್ಕೆ ಅಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂದರೆ ಇನ್ನೇನು ಮಾಡ್ತೀರಿ ಅನ್ನೋಂಥ ಮಾತು ಕೂಡ ತಾವು ಹೇಳ್ಬೋದು. ಇಲ್ಲ, ಸ್ವಾಭಾವಿಕವಾಗಿ ನಾನು ಬಂದು ಸುದರ್ಶನ್ಜಿಯವರು ಕೂಡ ಇದಕ್ಕೆ ಒಪ್ಕೋತಾರೆ. ಕಾರ್ಯಕರ್ತರು, ಹಿತೈಷಿಗಳು ಮತ್ತು ಮತದಾರರು ಸ್ವಾಭಾವಿಕವಾಗಿ ಸ್ಥಳೀಯರು ಅಲ್ಲಿನ ಪ್ರತಿನಿಧಿ ಆಗಿರ್ಬೇಕು ಅನ್ನೋ ಇಚ್ಛೆ ಜಾಸ್ತಿ ಆಗಿರ್ತಾನೆ, ಇಲ್ಲ ಅಂತ ಇಲ್ಲ. ಆದರೆ ಆ್ಯಸ್ ಎ ಪಾರ್ಟಿ ಅದನ್ನು ಕೂಡ ನಾವು ಪರಿಗಣನೆ ಇಟ್ಕೊಂಡೇ ನಾವು ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲಿ ತೀರ್ಮಾನ ತಗೋತೀವಿ. ಆದರೆ ಅದನ್ನು ಮೀರಿ ಕೂಡ ಕೆಲವು ಅನಿವಾರ್ಯ ಪರಿಸ್ಥಿತಿಗಳು ಮತ್ತು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಹಿರಿಯ ನಾಯಕರ ಅವರ ಅನುಭವಗಳನ್ನು, ಅವರ ರಾಜ್ಯದಲ್ಲಿ ಮಾಡಿದಂಥ ಸೇವೆ, ದೇಶದಲ್ಲಿ ಮಾಡಿದಂಥ ಸೇವೆ ಪರಿಗಣನೆ ಮಾಡಿ ಕೇಳ್ತೀನಿ. ಯಾವ ವಿಶೇಷ ಸಂದರ್ಭದಲ್ಲಿ ಸದಾನಂದ ಗೌಡರು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು CM ಆದ್ರು, ಅದೇ ಕ್ಷೇತ್ರದಲ್ಲಿ ಸದಾನಂದ ಗೌಡರು ನಿಲ್ಬೋದಲ್ಲ? ನೀವು ಬೆಂಗಳೂರು ಉತ್ತರ ನಾನು ಕೂಡ ಆಕಾಂಕ್ಷೆ ಅಂತ ಹೇಳೋದೇ ತಪ್ಪಲ್ಲ. ನಾನು ನಿಮ್ಮನ್ನು ಇದು ಹೇಳಿಲ್ಲ. ನಾನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸನ್ಮಾನ್ಯ ಸದಾನಂದ ಸ್ಪರ್ಧೆ ಮಾಡ್ತಿಲ್ಲ ಅಂತ ಹೇಳಿಲ್ಲ. ನಾನು ನಿಮಗೆ ಬೆಂಗಳೂರು ಉತ್ತರದಿಂದ ಸದಾನಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿಲ್ಲ. ಇದು ನೀವು ಕಲ್ಪನೆ ಮಾಡ್ತಿರುವಂಥದ್ದು. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಒಂದು ರಾಜಕೀಯ ಪಕ್ಷವಾಗಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಆದರೆ ಸದಾನಂದ ಗೌಡರಂತರು, ಅಶೋಕ್ ಅಂತವರು, ಅನಂತಕುಮಾರ್ ಅಂತವರು ನಮ್ಮ ಪಕ್ಷಕ್ಕೆ ಆಸ್ತಿ. ಅವರೆಲ್ಲರಿಗೆ ಯಾವ ಜಾಗದಲ್ಲಿ ಸ್ಪರ್ಧೆ ಮಾಡಬೇಕು, ಏನ್ ಮಾಡ್ಬೇಕು ಅಂತ ನಿರ್ಣಯವನ್ನು ಪಕ್ಷ ತೆಗೆದುಕೊಳ್ತಾರೆ. ಒಂದೇ ಕ್ಷೇತ್ರದ ಮೇಲೆ ಹೆಚ್ಚು ಆಸ್ತಿ ಬಿದ್ದರೆ ಆ ತರ ನೀವು ತಿಳ್ಕೊಳ್ಳೋ ತರ ಯಾವುದೇ ವಿಷಯ ಅಲ್ಲಿಲ್ಲ. ಇವತ್ತಿನವರೆಗೂ ನನ್ನ ಗಮನಕ್ಕಂತೂ ಬಂದಿಲ್ಲ. ಹಾಗಾಗಿ ನೀವು ಮತ್ತೆ ಈ ಮಾಧ್ಯಮದ ಮುಖಾಂತರ ಜನತೆ ನಿರೀಕ್ಷೆ ಮಾಡುವಂತ ಒಳ್ಳೆ ಅಭ್ಯರ್ಥಿಯನ್ನ ಒಂದು ಸ್ಪಷ್ಟಪಡಿಸಿ. ಈಗಲೂ ಕೂಡ ತಾವು ಹೇಳ್ತಾರೆ ಯಾವ ತೀರ್ಮಾನ, ಚಂದ್ರೇಗೌಡರು ಕೊಡ್ಬೇಕಂತ ತೀರ್ಮಾನ ಆಗಿಲ್ಲ, ಅಶೋಕ್ ಕೊಡ್ಬೇಕಂತ ತೀರ್ಮಾನ ಆಗಿಲ್ಲ, ಸದಾನಂದ ಗೌಡರು ತೀರ್ಮಾನ ಆಗಿಲ್ಲ, ಯಾರಿಗೆ ಕೊಡ್ಬೇಕಂತ ತೀರ್ಮಾನನೇ ಆಗಿಲ್ಲ. ಎಸ್, ಸುದರ್ಶನ್ ಅವರೇ, ಒಂದು ಕಾಂಗ್ರೆಸ್ ಪಕ್ಷ ತಾವು ಹೇಳ್ತಾ ಇದ್ರಿ ವಿಶೇಷ ಸಂದರ್ಭ, ವಿಶೇಷವಾಗಿ ಸೋನಿಯಾ ಗಾಂಧಿ ಅವರಿಗೆ ಅಧಿಕಾರ ಇದೆ. ಸೊ ಅದೇ ನಂದನ್ ನಿಲೇಕಣಿ ಅವರಿಗೆ ರಾಜ್ಯಸಭೆಗೆ ಕಳಿಸುವಂಥ ಅವಕಾಶ ಇತ್ತು. ಅವ್ರು ಇನ್ನೂ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ತಗೊಂಡಿಲ್ಲ, ನಿಮ್ಮ ಇನ್ನೂ ಕಾಂಗ್ರೆಸ್ ಕಚೇರಿಗೂ ಬಂದಿಲ್ಲ. ಸೊ ಅಂಥವ್ರನ್ನ ನಾವೊಂದು ಕಾಂಗ್ರೆಸ್ ಪಕ್ಷ ನಿಮಗೆ ಬೇಕಾದಂಥ ಕಾರಣಗಳಿಗಾಗಿ ಒಂದು ಟಿಕೆಟನ್ನು ಕೊಟ್ಟು ನಿಲ್ಲಿಸ್ತೀನಿ ಅಂತಂದರೆ ನಿಮ್ಮ ಪಕ್ಷದ ನಾಯಕರುಗಳು ಏನಾಗಬೇಕು? ಅನೇಕರಲ್ಲಿ ನಿಲ್ಲುವಂಥ ಆಕಾಂಕ್ಷಿಗಳಿದ್ದಾರೆ. ಅವ್ರು ಗೆಲ್ತಾರೋ ಸೋಲ್ತಾರೋ ಬೇರೆ ವಿಚಾರ. ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಗೆಲ್ಲುವಂಥದ್ದು ಸೋಲುವಂಥದ್ದು ಎರಡೂ ಇರುತ್ತೆ. ನಾನು ನಿಲ್ಬೇಕನ್ನೋ ಒಂದು ಹಕ್ಕನ್ನು ಕಸ್ಕೊಂಡಂಗಲ್ವ ನಂದನ್ ನಿಲೇಕಣಿ? ಹುಗಾರವ್ರೆ, ರಾಜಕಾರಣ ನಿಂತು ನೀರಲ್ಲ, ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಹಳಬರಿಗೆ ಖಂಡಿತ ಆದ್ಯತೆ ಕೊಡಬೇಕಾಗುತ್ತೆ. ಒಂದು ರಾಜಕೀಯ ಪಕ್ಷಕ್ಕೆ ಒಂದು ಕಾರ್ಯಕರ್ತರ ಅಭಿಪ್ರಾಯ ಭಾಳ ಮುಖ್ಯ, ಕಾರ್ಯಕರ್ತರ ಶ್ರಮ ಕೂಡ ಭಾಳ ಮುಖ್ಯ. ಯಾವುದೇ ಒಂದು ರಾಜಕೀಯ ಪಕ್ಷ, ದೇ ಆರ್ ದ ಪಿಲ್ಲರ್ಸ್ ಆಫ್ ದ ಎನಿ ಪೊಲಿಟಿಕಲ್ ಪಾರ್ಟಿ. ಇದರ ಜೊತೆಗೆ ಹೊಸಬರನ್ನು ಕೂಡ ವೆಲ್ಕಮ್ ಮಾಡಬೇಕಾಗುತ್ತೆ. ಸ್ಟಾಗ್ನೇಟ್ ಅಲ್ಲ, ನಿಂತ ನೀರಲ್ಲ. ಒಂದು ನಿಮಿಷ ಹೇಳ್ತೀನಿ. ಅದರ ಜೊತೆಗೆ ಆಮೇಲೆ ಇಲ್ಲಿ ಕೇಳಿ, ಆಮೇಲೆ ಒಂದು ಚುನಾವಣೆಗೆ ಹೋದಂಥ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರಷ್ಟೇ ಮತದಾರಲ್ಲ, ಸಾರ್ವಜನಿಕ ಅಭಿಪ್ರಾಯ ಕೂಡ ಮುಖ್ಯ ಆಗುತ್ತೆ. ಕಾರ್ಯಕರ್ತರ ಅಭಿಪ್ರಾಯ ಮತ್ತು ಸಾರ್ವಜನಿಕರ ಅಭಿಪ್ರಾಯ ಮುಖ್ಯ ಆಗುತ್ತೆ. ಕೆಲವು ಕ್ಷೇತ್ರಗಳಿಗೆ ಕಾರ್ಯಕರ್ತರ ಅಭಿಪ್ರಾಯ ಎಷ್ಟು ಮುಖ್ಯನೋ ಸಾರ್ವಜನಿಕರ ಅಭಿಪ್ರಾಯ ಕೂಡ ಅಷ್ಟೇ ಮಹತ್ವದ್ದಾಗುತ್ತೆ. ಅಲ್ಲಿ ಪ್ರತಿಭೆ ಮುಖ್ಯ ಆಗುತ್ತೆ, ಶ್ರಮ ಮುಖ್ಯ ಆಗುತ್ತೆ. ಅವರು ಯಾವ ಕ್ಷೇತ್ರದಲ್ಲಿ ಏನು ಸಾಧನೆಯನ್ನು ಮಾಡಿದ್ದಾರೆ. ಯಾಕಂದರೆ ರಾಜಕಾರಣ ಬರೀ ವೃತ್ತಿ ರಾಜಕಾರಣಗಳಿಗೆ ಅಷ್ಟೇ ಎಲ್ಲ ಸೀಮಿತ ಆಗಬಾರ್ದು. ರಾಜಕಾರಣ ಅದರಿಂದ ಆಚೆಗೂ ಕೂಡ ವಿಜ್ಞಾನಿಗಳು ಬರಬೇಕಾಗತ್ತೆ, ಸೈಂಟಿಸ್ಟ್ ಬರಬೇಕಾಗತ್ತೆ, ಒಬ್ಬ ರೈತರು ಹೇಗೆ ಅವರು ಬರಬೇಕಾಗತ್ತೆ, ಹೀಗೆ ಬೇರೆ ಬೇರೆ ಒಬ್ಬ ಬರಹಗಾರ ಬರಬೇಕಾಗತ್ತೆ, ಕಲಾವಿದರು ಬರಬೇಕಾಗುತ್ತೆ, ಬೇರೆ ಬೇರೆ ಕ್ಷೇತ್ರದ ಜನ ಕೂಡ ಭಾಗವಹಿಸಿದ್ರೆ ರಾಜಕಾರಣದ ಮಹತ್ವ ಕೂಡ ಹೆಚ್ಚಾಗುತ್ತೆ. ಅದರ ಪ್ರಯೋಜನ ಆಡಳಿತದಲ್ಲಿ ಅದು ಪ್ರಯೋಜನ ಆಗುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಎಲ್ಲ ಆದಮೇಲೆ ಕೊನೆ ಬಸ್ ಸ್ಟಾಪ್ ಅನ್ನೋ ರೀತಿ ರಾಜಕಾರಣಕ್ಕೆ ಇವತ್ತು IPS ಅಧಿಕಾರಿಗಳು, IAS ಅಧಿಕಾರಿಗಳು ರಿಟೈರ್ಡ್ ಆಗ್ತಾ ಇದ್ದಂಗೆ, VRS ತಗೊಳ್ತಾ ಇದ್ದಂಗೆ, ನಾನು ನಿವೃತ್ತ ಅಧಿಕಾರಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅದನ್ನ ನಾನು ಬೆಂಬಲ ಮಾಡ್ತಾ ಇಲ್ಲ. ಅದಕ್ಕೆ ಕೆಲವು ಗೈಡ್ಲೈನ್ಸ್ ಹಾಕೋಬೇಕು. ಒಬ್ಬ ನಿವೃತ್ತ ಅಧಿಕಾರಿಗಳು ಏಕಾಏಕಿ ನಿವೃತ್ತಿ ಆದ ಕೂಡಲೇ ಬಂದು ರಾಜಕಾರಣಕ್ಕೆ ಬರುವಂತದ್ದು, ಸ್ಪರ್ಧೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದಕ್ಕೆ ಖಂಡಿತ ನಂದನ್ ನಿಲೇಕಣಿ ಅವರು ಒಬ್ಬ ರಾಜಕೀಯ ಪಕ್ಷದ ನಾಯಕರೆಲ್ಲ ಈಗಲೂ ಕೂಡ ಒಂದು ರಾಜಕೀಯ ಪಕ್ಷವನ್ನು ನಿಲ್ಲಿಸಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಚುನಾವಣಾ ಸಮಿತಿ ಸಭೆಯಲ್ಲಿ ಅವರ ಹೆಸರು ಕೂಡ ದಿಲ್ಲಿಗೆ ಹೋಗಿದೆ ಹೈಕಮಾಂಡ್ಗೆ. ಅವ್ರ ಟಿಕೆಟ್ ಅನೌನ್ಸ್ ಮಾಡ್ಬೋದು, ಮಾಡದೇ ಇರ್ಬೋದು, ಅವ್ರ ಪಕ್ಷದ ತೀರ್ಮಾನ. ಆದರೆ ಇಲ್ಲಿ ಒಂದು ಕಾಂಟ್ರಾಡಿಕ್ಷನ್ ಇದೆ.
ಜನಾಭಿಪ್ರಾಯ ಒಂದು ಪರವಾಗಿದೆ ಅನ್ನೋ ಕಾರಣಕ್ಕಾಗಿ ಕಾರ್ಯಕರ್ತರ ಅಭಿಪ್ರಾಯ ವಿರುದ್ಧವಾಗಿದ್ದರೆ ಏನು ಮಾಡ್ತೀರಿ? ಇಲ್ಲ, ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷ ಆ ರೀತಿ ತಪ್ಪುಗಳನ್ನು ಮಾಡಿದೆ. ಕಾರ್ಯಕರ್ತರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಕ್ಯಾಂಡಿಡೇಟನ್ನು ಇಂಪೋಸ್ ಮಾಡುವಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಹಿಂದಲಿಂದಲೂ ಮಾಡಿಕೊಳ್ತಾ ಬಂದಿದೆ. ಈಗ ಮನಮೋಹನ್ ಸಿಂಗ್ ಅವರು 1991ನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆದದ್ದು ಅದೇ ರೀತಿಯಿಂದ. ಈ ದೇಶದಲ್ಲಿ ನಿರಂತರವಾಗಿ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಡ್ಕೊಳ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಒಂದು ಅಂಶವನ್ನು ನಾವು ಯೋಚನೆ ಮಾಡ್ಬೋದು ಏನಂದರೆ, ಕಳೆದ 2 ದಶಕಗಳ ಅವಧಿ ಒಳಗೆ ಹರಿಪ್ರಸಾದ್ ಅವರು ಅಲ್ಲಿ ನಿಂತಿದ್ದರು, ವರಲಕ್ಷ್ಮಿ ಗುಂಡೂರಾವ್ ಅವರು ನಿಂತಿದ್ದರು, DP ಶರ್ಮಾ ಅವರು ನಿಂತಿದ್ದರು, ಕೃಷ್ಣ ಬೈರೇಗೌಡ ಅವರು ನಿಂತಿದ್ದರು. ಇವರೆಲ್ಲರೂ ಕಾಂಗ್ರೆಸ್ ಪಕ್ಷದ ನಾಯಕರನ್ನೇ. ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅಟೆಂಪ್ಟ್ ಮಾಡುತ್ತೆ ಅಂತ ಕಾಂಗ್ರೆಸ್ ದಕ್ಷಿಣದಲ್ಲಿ ಏನು ಹೇಳಿ, ಎಷ್ಟನೇ ಬಾರಿ ಅಟೆಂಪ್ಟ್ ಮಾಡ್ತಾ ಇದೆ ಅಂತ? ಅಲ್ಲ, 5-6 ಸಾರಿ ಸೋತಿದೆ, ನಿರಂತರವಾಗಿ ಸೋತಿದೆ. ಎಕ್ಸೆಪ್ಟ್ ಗುಂಡೂರಾವ್ ಗೆದ್ದದ್ದು ಬಿಟ್ಟರೆ 75ಇಂದ ಕಂಟಿನ್ಯೂಸ್ ಆಗಿ ಸೋತಿದೆ. ಅಂದರೆ ಅದರ ಅರ್ಥ ಏನು ಅಂತಂದರೆ, ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನೇ ನಿಲ್ಲಿಸಿದ್ರು. ಕ್ಷೇತ್ರದ ಕ್ಯಾರೆಕ್ಟರ್ಗೆ ಸೂಟ್ ಆದಂಥ ಕ್ಯಾಂಡಿಡೇಟ್ ಅವರು ಹುಡುಕ್ತಾ ಇದ್ದಾರೆ. ನಿಜಕ್ಕೂ ಹೇಳಬೇಕಂತಂದ್ರೆ, ಈ ಸರಿ ನಂದನ್ ನೀಲಕೇಣಿ ಕ್ಯಾಂಡಿಡೇಟನ್ನು ಮಾಡಿರೋದಿದೆಯಲ್ಲ, ಅದು ಪ್ರಾಯಶಃ ಅನಂತಕುಮಾರ್ ಅವರಿಗೆ ಫರ್ಮಿಡಬಲ್ ಆದಂಥ ಒಂದು ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಫೀಲ್ಡ್ ಮಾಡಿದೆ ಅಂತ ಅನಿಸುತ್ತೆ. ಎಸ್, ಇಲ್ಲದೇ ಇದ್ದಿದ್ರೆ ಪ್ರಾಯಶಃ ಅನಂತಕುಮಾರ್ ಅವರು ವಾಕ್ ಓವರ್ ಆಗುತ್ತೆ ಮತ್ತೆ. ಅಂಥ ಪರಿಸ್ಥಿತಿಯನ್ನು ಕೃಷ್ಣ ಅವರ ಹೆಸರು ಕೇಳಿ ಬಂತು. ಕೊನೆಗಳಿಗೆಲ್ಲೇ ಬೈರೇಗೌಡರ ಹೆಸರು ಹಾಕಿದ್ರು. ಕೊನೆ ಲಾಸ್ಟ್ ಟೈಮು ಸೋಮಣ್ಣ ಅವರನ್ನು ಕಾಂಗ್ರೆಸ್ಸಿಂದ ಕರ್ಕೊಂಬಂದು, ಹೊರಗಿನವ್ರು ಕರ್ಕೊಂಬಂದು BJP ಗೆದ್ದಿರ್ತಕ್ಕಂಥದ್ದು. ನಂತರ ಅಲ್ಲಿ ಬೈರೇಗೌಡರು ಇನ್ನೇನೊಂದು ವಾರ ಇರೋಕ್ಕೆ ಟಿಕೆಟ್ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಗುಂಡೂರಾವ್ ಅಂತಹ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತೇ ಹೊರತು ಅಲ್ಲಿ ಬೇರೆ ಯಾರೂ ಗೆಲ್ಲೋದಕ್ಕಾಗಲಿಲ್ಲ. ಅನಂತಕುಮಾರ್ ಅವರನ್ನು ಸೋಲಿಸಬೇಕಾದ್ರೆ, ಯಾಕೆ ಅಂತಂದರೆ ಬೇಸಿಕಲಿ ಟ್ರೆಡಿಷನಲಿ ಇಟ್ ಈಸ್ ಎ ಆ್ಯಂಟಿ ಕಾಂಗ್ರೆಸ್ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಅನಂತಕುಮಾರ್ ಅಂಥ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟನ್ನು ಡಿಫೀಟ್ ಮಾಡಬೇಕು ಅಂದರೆ, ಮತ್ತು ಜೊತೆಗೆ ಈ ಕ್ಷೇತ್ರದಲ್ಲಿ RSS ನೆಟ್ವರ್ಕ್ ಇದೆಯಲ್ಲ, ಅದು ತುಂಬ ಜೋರಾಗಿದೆ. RSS ನೆಟ್ವರ್ಕನ್ನು ಭೇದಿಸಿ ಎಜುಕೇಟೆಡ್ ಕ್ಲಾಸನ್ನು ಆಕರ್ಷಿಸಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಂದರೆ, ಮತ್ತು ಇವತ್ತು ನರೇಂದ್ರ ಮೋದಿ ವೇವ್ ತುಂಬ ಸ್ಟ್ರಾಂಗ್ ಆಗಿದೆ. ನರೇಂದ್ರ ಮೋದಿ ವೇವಿಂದ ಯಂಗ್ಸ್ಟರ್ಸ್, ಯುವ ಮತದಾರರನ್ನು ಈ ಕಡೆಗೆ ಕಾಂಗ್ರೆಸ್ ಕಡೆಗೆ ಸೆಳಿಬೇಕಾದ್ರೆ ನಂದನ್ ನೀಲಕೇಣಿ ಅಂತ ಒಬ್ಬ ಅಭ್ಯರ್ಥಿನೇ ಸರಿ ಅಂತ ಯೋಚನೆ. ಜೊತೆಗೆ ಹೂಗಾರ್ ಅವರೇ, ನಂದನ್ ನೀಲಕೇಣಿ ಅವರಿಗೆ ಇಲ್ಲಿ ಅನೇಕ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ರಲ್ಲ, ಅವರ ಹಿನ್ನೆಲೆಯನ್ನು ನೋಡಿದಾಗ ಅಷ್ಟು ಸರ್ವಸಮ್ಮತವಾಗಿ ಒಪ್ಪುವಂತಹ ಅಭ್ಯರ್ಥಿಗಳು ಕಾಂಗ್ರೆಸ್ಗೆ ಸಿಗೋ ಸಾಧ್ಯತೆಯೇ ಇರಲಿಲ್ಲ. ಸುಮಾರು ಜನ ಇವತ್ತು ಹಿಂದೆ ಸೋತಿದ್ದಾರೆ. UB ವೆಂಕಟೇಶ್ ಕೂಡ ನಾನು ಆಕಾಂಕ್ಷಿ, BK ಚಂದ್ರಶೇಖರ್ ಹೇಳ್ತಾ ಇಲ್ಲ, ಅವರು ಆಕಾಂಕ್ಷಿ ಅಂತ ಹೇಳ್ತಾರೆ. BK ಚಂದ್ರಶೇಖರ್ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಚಂದ್ರಶೇಖರ್ ಅವರು ಆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ ಪರಾಭವಗೊಂಡಿದ್ದರು. ಅವ್ರಿಗೆ ಯಾವ ಮಾರಲ್ ರೈಟ್ ಇದೆ ಲೋಕಸಭೆಗೆ ನಿಲ್ತೀನಿ ಅಂತ ಕೇಳೋದಕ್ಕೆ? ಹಿ ಹ್ಯಾಸ್ ನೋ ಮಾರಲ್ ರೈಟ್. ಇನ್ನು UB ವೆಂಕಟೇಶ್ ಅವರ ಹೆಸರನ್ನು ಕೇಳಿದ್ರೆ, UB ವೆಂಕಟೇಶ್ ಪಕ್ಷಕ್ಕೆ ದುಡಿದಿರಬಹುದು, ಆದರೆ UB ವೆಂಕಟೇಶ್ ಕಾಂಗ್ರೆಸ್ ವಲಯದಲ್ಲಿ ಅಥವಾ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಪಾಪ್ಯುಲರು, ಅವರು ಏನು ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಭ್ಯರ್ಥಿಗಳ ಕೊರತೆ ಇದೆ. ಅನಂತಕುಮಾರ್ ಅವರನ್ನು ಫೇಸ್ ಮಾಡಬೇಕಾದ್ರೆ ನಂದನ್ ನೀಲಕೇಣಿ ಅಂತಹ ಉತ್ತಮವಾದಂತಹ ಬ್ಯಾಕ್ಗ್ರೌಂಡ್ ಇರೋ ಕ್ಯಾಂಡಿಡೇಟೇ ಸರಿ ಅಂದ್ಬಿಟ್ಟು ಕಾಂಗ್ರೆಸ್ ಯೋಚನೆ ಮಾಡಿರೋದೆಲ್ಲ ಸರಿ ಅಂತ ಅನ್ಸುತ್ತೆ. ಅಂದರೆ ಫೇಸ್ ಸೇವರಿಗೆ ಸದ್ಯಕ್ಕೆ ಒಂದು ಕ್ಯಾಂಡಿಡೇಟ್ ಬೇಕು ಅವರಿಗೆ ಬೇಕು ಅಲ್ಲಿ. ಸೊ ಮಲ್ಕಾಪುರೇ, ಒಂದು ಕಾಂಗ್ರೆಸ್ ಪಕ್ಷದ ವಿಚಾರ ಆದರೂ ಕೂಡ ನಾನು ಕೇಳ್ತೀನಿ. ಒಬ್ಬರು ಅಲ್ಲಿ ಕ್ಯಾಂಡಿಡೇಟ್ ಆಗುವಂಥವ್ರು ಇನ್ನೂ ಪಕ್ಷದ ಮೆಂಬರ್ಶಿಪ್ ತೊಗೊಂಡಿಲ್ಲ. ಅಲ್ಲೊಬ್ಬರು ಕಾಂಗ್ರೆಸ್ನ OBC ಚೇರ್ಮನ್ ಸೆಲ್ನ ಅಧ್ಯಕ್ಷರ ಮನೆಯಲ್ಲಿ ಸಭೆ ಆಗುತ್ತೆ, ಅಲ್ಲಿ ಸುಮಾರು ಬ್ಲಾಕ್ ಅಧ್ಯಕ್ಷರು ಹೋಗ್ತಾರೆ. ಆಮೇಲೆ ಅವರು ಒಬ್ಬೊಬ್ಬರು ಮನೆಗೆ ಹೋಗಿ ಭೇಟಿ ಮಾಡ್ತಾರೆ, ನಂದನ್ ನೀಲಕೇಣಿ ನನಗೆ ಬೆಂಬಲ ಕೊಡಿ ಅಂತ. ಬಟ್ ಒಬ್ಬರು ಕಾಂಗ್ರೆಸ್ನ ಮಾಜಿ ಮಂತ್ರಿ BK ಚಂದ್ರಶೇಖರ್ ಹೇಳ್ತಾರೆ ಅವರಿನ್ನೂ ಪಕ್ಷ ಸದಸ್ಯರಾಗಿಲ್ಲ ಅಂತ. ವಿಶೇಷ ಸಂದರ್ಭದಲ್ಲಿ ಅವರು ಕ್ಯಾಂಡಿಡೇಟ್ ಆಗಲಿ, ತಪ್ಪಲ್ಲ, ಅವ್ರ ಪಕ್ಷದ ತೀರ್ಮಾನ. ಆದರೆ ಅವರು ಇಷ್ಟೊತ್ತಿಗೆ ಅವ್ರ ಪಕ್ಷದ ಮೆಂಬರ್ ಆಗಬೇಕಾಗಿತ್ತು. ಮೆಂಬರ್ ಇನ್ನೂ ಕೂಸುಟ್ಟಕ್ಕೆ ಮೊದಲೇ ಕುಲಾಯಿ ಹೊಲಿಸ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಅಂತ ನಂದನ್ ನೀಲಕೇಣಿ. ನಾನು ಈಗಾಗಲೇ ಹೇಳಿದೆ, ಮುಖ್ಯಮಂತ್ರಿ ಆಗಿದ್ದಂಥವ್ರು, ಒಂದು ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು, ಪಕ್ಷಕ್ಕೆ ಅಥವಾ ನಾಡಿಗೆ ದುಡಿದಂಥ ಹಿರಿಯ ಕಾರ್ಯಕರ್ತರನ್ನ ಸ್ವಾಭಾವಿಕವಾಗಿ ಒಂದಿಲ್ಲ ಒಂದು ಕಡೆ ಅವರ ಸೇವೆಯನ್ನು ಉಪಯೋಗಿಸಿ ಮಾಡ್ಕೊಂತ ರಾಜಕೀಯ ಪಕ್ಷ ಕರ್ತವ್ಯ. ಅದು ನಂದನ್ ನೀಲಕೇಣಿ ಅಂಥವರಿಗೆ ನೀವು ರಾಜಕೀಯವಾಗಿ ಸೆಟ್ಟೆ ಮಾಡಬೇಕಾದ್ರೆ ರಾಜ್ಯಸಭೆ ಇದೆ, ರಾಜ್ಯಸಭೆಗೆ ಮಾಡಬೇಕಾಗಿತ್ತು. ಒಂದು ಎರಡನೇದು ಒಂದು ನಿಮಿಷ ಮುಗಿಸ್ತೇನೆ. ನಾನು ಹೇಳ್ತಾ ಇದ್ದೀನಿ, ನಂದನ್ ನೀಲಕೇಣಿಯವ್ರನ್ನ ಕಾಂಗ್ರೆಸ್ನವ್ರು ಅಭ್ಯರ್ಥಿ ಮಾಡಬೇಕಾದ್ರೆ ಮೊದಲು ಈ ಕ್ಷೇತ್ರದ ಮತದಾರರಿಗೆ ನೀವು ಮನವೊಲಿಸಬೇಕಾಗುತ್ತದೆ, ಯಾಕೆ ಅವ್ರನ್ನ ನಿಲ್ಲಿಸ್ತಾ ಇದ್ರಿ ಅಂತ. ಎರಡನೇದಾಗಿ
ಕಾಂಗ್ರೆಸ್ ಪಕ್ಷ ಕೂಡ ದುಡಿದಂತ ಹಲವಾರು ಕಾರ್ಯಕರ್ತರ ನನ್ನ ಮೂಲಭೂತ ಸಂದರ್ಭದಲ್ಲಿ ಪ್ರಶ್ನೆ ಆ ಅಭ್ಯರ್ಥಿ ಮಲ್ಲಿಕಾರ್ಜುನ ಅವರೇ, ಕಾರ್ಯಕರ್ತರು ಕೂಡ ಹೋಗ್ತಾ ಇಲ್ಲ ಅಂತ ಮಾತನ್ನ ಹೇಳಿಕ್ಕೆ BJP ಅಭ್ಯರ್ಥಿ ಆಗಬಹುದು, ಕಾಂಗ್ರೆಸ್ ಆಗಬಹುದು, ಮೊದಲು ಆ ಪಕ್ಷದ ಪ್ರಾಥಮಿಕ ಸದಸ್ಯರು ತಗೋಬೇಕು. ಮೂರನೇದಾಗಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಲಕ್ಷ್ಮಣ್ ಹುಗಾರ್ ಅವರೇ, ಸನ್ಮಾನ್ಯ ಅನಂತ್ ಕುಮಾರ್ ಅವರೇನು ನಮ್ಮ ಬೆಂಗಳೂರು ದಕ್ಷಿಣದ ಲೋಕಸಭಾ ಸದಸ್ಯರಾಗಿದ್ದಾರೆ. ಅವರ ವಿರುದ್ಧ ಕಾಂಗ್ರೆಸ್ ಸತತ 5 ಪ್ರಯೋಗವನ್ನು ಮಾಡಿದೆ. ಇದು ಅವರ 6ನೇ ಪ್ರಯೋಗ. ಈ 6ನೇ ಪ್ರಯೋಗದಲ್ಲಿ ಅವರು ವಿಫಲರಾಗ್ತಾರೆ. ಮತ್ತೆ ಅನಂತ್ ಕುಮಾರ್ ಅವರು ಹೆಚ್ಚಿನ ಮತಗಳಿಂದ ಗೆದ್ದು ಆಯ್ಕೆ ಆಗ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ನಮಗಿದೆ. 6ನೇ ಪ್ರಯೋಗದಲ್ಲಿ ಸಕ್ಸಸ್ ಮಾಡಬೇಕು. ಇದನ್ನು ಉಡಾಯಿಸ್ಬಿಟ್ಟು ಗೆದ್ದೇ ಗೆಲ್ತಾರೆ. ಅವರು ಕೂಡ ಬಹಳ ರಾಜಕೀಯ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಅನಂತ್ ಕುಮಾರ್ ಕೂಡ 5 ಬಾರಿ ಗೆದ್ದಿದ್ದಾರೆ. ಆಂಟಿ ಇನ್ಕಂಬೆನ್ಸ್ ಇದೆ, ಅದು ಲಾಭವನ್ನು ಪಡ್ಕೊಳ್ಬೇಕು. ಆ ವಿಶಿಷ್ಟ ಕ್ಷೇತ್ರ ಅದು. ಆ ಕ್ಷೇತ್ರದಲ್ಲಿ ಇಂಥ ಅಭ್ಯರ್ಥಿ ಹಾಕಿದ್ರೆ ಮಾತ್ರ ನಮಗೆ ಅಲ್ಲಿ ಗೆಲುವಿಗೆ ಸಾಧ್ಯ ಅನ್ನುವಂಥದ್ದು ಕಾಂಗ್ರೆಸ್ನ ತಂತ್ರಗಾರಿಕೆ ಅದು. ನಾನು ಅದನ್ನೇ ಹೇಳ್ತಾನಲ್ಲ. ಆದರೆ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ ಅವರಿಗೆ ರಾಜಕೀಯ ಅನುಭವ ಇಲ್ಲ, ರಾಜಕೀಯ ಗೊತ್ತಿಲ್ಲ. ವಿಶೇಷವಾಗಿ ಈ ಕ್ಷೇತ್ರಕ್ಕೆ, ಈ ನಗರಕ್ಕೆ ಅವ್ರು ಏನನ್ನು ಮಾಡಿದ್ದಾರೆ ಅನ್ನೋದನ್ನ ನಾಳೆ ಜನರಿಗೆ ಅವರು ಉತ್ತರ ಕೊಡಬೇಕಾಗುತ್ತೆ. ಜನ ಅವ್ರನ್ನ ಯಾಕೆ ಮತ ಹಾಕ್ಬೇಕು ಅನ್ನೋದು ಕೂಡ ಅವ್ರು ಉತ್ತರ ಮಾಡಬೇಕಾಗುತ್ತೆ. ಸನ್ಮಾನ್ಯ ಅನಂತ್ ಕುಮಾರ್ ಅವರು 5 ಅವಧಿಯಲ್ಲಿ ಏನೊಂದು ದುಡಿದಿದ್ದಾರೆ, ಏನನ್ನ ಮಾಡಿದ್ದಾರೆ, ನಾವು ಈ ತೀರ್ಮಾನ ಮಾಡಕ್ಕೆ ಜನ ತೀರ್ಮಾನ ಮಾಡ್ತಾರೆ. ಆದರೆ ವಿಶೇಷವಾಗಿ ನಿಮ್ಮ ಪಕ್ಷದಲ್ಲಿ ಶೋಭಾ ಕರಂದ್ಲಾಜೆ ಕೂಡ ಹೊರಗಿನವರೇ ಯಶವಂತಪುರಲ್ಲಿ ನಿಂತರು. ಆಮೇಲೆ ಅಲ್ಲಿ ಪಕ್ಷ ಕಟ್ಟಿದ್ರು, ಅಲ್ಲೂ ಹೋದ್ರು, ಸೋತರು. ಈಗ ಅವರು ಕೂಡ ಒಬ್ರು ಆಕಾಂಕ್ಷಿ ಅಂತ, ಅದು ಬೆಂಗಳೂರು ಉತ್ತರನೋ ಮೈಸೂರು. ಇನ್ನು ಬಹಳಷ್ಟು ಈ ರೀತಿಯ ವಲಸಿಗರೇ ಬೇಕಾದ ಕ್ಷೇತ್ರ ಹುಡುಕ್ತಾ ಹೋದ್ರೆ ಸ್ಥಳೀಯರು ಏನಾಗಬೇಕು ಅಂತ. ಹೂಗಾರ್ ಅವರೇ ಹಾಗೆ ನೋಡಿದ್ರೆ ಎಕ್ಸೆಪ್ಷನಲ್ ಕೇಸ್. ಚಂದ್ರೇಗೌಡರು ಇನ್ನೇನು ಯಾವ ಕೇಸಲ್ಲಿ ಚಂದ್ರೇಗೌಡ ನಮ್ಮಲ್ಲಿ ಎಕ್ಸೆಪ್ಷನಲ್ ಕೇಸ್ ನೋಡಿ. ನಾನು ಹೇಳಿದೆ, ಇದು ರಾಜಕೀಯ ಪಕ್ಷದಲ್ಲಿ ವಿಶೇಷವಾಗಿ ಲೋಕಸಭೆ ಅಂದ್ರೆ ಸುಮಾರು 8 ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಇದು ಚುನಾವಣೆ. ನಮ್ಮ ರಾಜ್ಯದಲ್ಲಿ 8 ವಿಧಾನಸಭೆ ಸೇರಿ 1 ಲೋಕಸಭೆ ಇದೆ. ಹಾಗಾಗಿ ನಾವು ಆ 8 ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಅನುಭವಯುತವಾದಂತಹ ಕಾರ್ಯಕರ್ತರ ಉಪಯೋಗ ಮಾಡಿಕೊಳ್ಳುವಂಥದ್ದು ಎಲ್ಲ ಪಕ್ಷದಲ್ಲಿದೆ. ಸುದರ್ಶನ್ ಅವರೇ, ಮೂಲಭೂತವಾಗಿ ಯಾವುದೇ ಕ್ಷೇತ್ರದ ಒಬ್ಬ ನಾಯಕ ಅಥವಾ ಅಭ್ಯರ್ಥಿಯಾಗಿ ನಾನು ನಿಲ್ಲಬೇಕು ಅನ್ನುವಂಥವ್ರು ಇದೇ ಕ್ಷೇತ್ರ ಅನ್ನುವಂಥದ್ದಿಲ್ಲ ಅಂತ ನೀವು ಹೇಳ್ತೀರಿ. ಹುಗಾರ್ ಅವರೇ, ನಾನು ಏನು ಹೇಳ್ತೇನೆ, ಎಲ್ಲ ನಿಯಮಗಳಿಗೆ, ಎಲ್ಲ ಕಾನೂನುಗಳಿಗೆ ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ. ಅದು ಯಾವುದೇ ಕಾನೂನು ಇರ್ಬೋದು, ಯಾವುದೇ ನಿಯಮಗಳಿರ್ಬೋದು, ಯಾವುದೇ ಸಂಪ್ರದಾಯಗಳಿರ್ಬೋದು, ಕೆಲವು ಸಂದರ್ಭಗಳಲ್ಲಿ ಅದು ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ. ಆಮೇಲೆ ಬೆಂಗಳೂರು ನಗರ ಇದೆಯಲ್ಲ, ಇದು ಇಡೀ ರಾಜ್ಯದ ಜನರಿಂದ ಬೆಳವಣಿಗೆ ಆಗಿರುತ್ತೆ. ನಾನು ಇದನ್ನು ಹುಲ್ಲುಗಾವಲು ಅಂತ ನಾನು ಹೇಳ್ತಾ ಇಲ್ಲ, ಗೋಮಾಳದ ಜಮೀನು ಅಂತಾನು ಹೇಳ್ತಾ ಇಲ್ಲ. ಬೆಂಗಳೂರು ನಗರಕ್ಕೆ ಮಹತ್ವ ಇದೆ. ಬೆಂಗಳೂರು ನಗರದಲ್ಲಿ ಅಭ್ಯರ್ಥಿ ಆಗುವಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡ ಶ್ರಮದ ಕೆಲಸ. ಇಲ್ಲಿನ ಮತದಾರನ ಒಪ್ಪಿಸ್ಕೊಳ್ತಕ್ಕಂಥದ್ದು ಕೂಡ ಬಹಳ ಶ್ರಮದ ಕೆಲಸ. ಬಹಳ ಈಸಿ ಇದೆ. ಯಾರು ಬೇಕಾದ್ರೆ ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ನಾನು ಒಬ್ಬ ನಾಯಕ, ನಾನು ಬೆಂಗಳೂರಿನಲ್ಲಿ 20 ವರ್ಷ ಇದ್ದೀನಿ ಅನ್ನೋದು ಒಂದೇನೆ ಮಾನದಂಡ ಆಗೋದಾದ್ರೆ ಯಾರು ಬೇಕಾದ್ರೂ ಕ್ಯಾಂಡಿಡೇಟ್ ಆಗ್ಬೋದಾ? ಆ ಪಕ್ಷಕ್ಕೆ ದುಡಿಬೇಕಲ್ವಾ, ಕೆಲಸ ಮಾಡ್ಬೇಕಲ್ವಾ, ಹೋರಾಜ್ ಕಾರ್ಯಕರ್ತರು ಬೆರಿಬೇಕಲ್ವಾ? ನೋಡಿವ್ರೆ, ರಾಜಕಾರಣಕ್ಕೆ ಬೇಕಾಗಿರುವಂಥದ್ದು, ಸಾರ್ವಜನಿಕ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು ಹೃದಯ, ಕಮಿಟ್ಮೆಂಟ್, ವಿಷನ್. ಅದು ಅವನಿಗೆ ಕೊಟ್ಟಂಥ ಜವಾಬ್ದಾರಿಯನ್ನ ಅವನು ನಿರ್ವಹಿಸ್ತಾನ. ಜನರಿಗೆ ಜವಾಬ್ದಾರಿಯಿಂದ ಇರ್ತಾ ಇದ್ದಾನ. ಅವನು ಹೇಗೆ ತನ್ನ ಕ್ಷೇತ್ರದಲ್ಲಿ ನಡವಳಿಕೆಯಿಂದ ಬಂದಿದ್ದಾನೆ, ಅವನು ಜನರ ಮೇಲೆ ಯಾವ ರೀತಿಯಾದಂಥ ಪ್ರಭಾವವನ್ನು ಬೀರ್ಬೋದು. ಇವನಿಗೆ ಈ ಥರದ ಅವಕಾಶಗಳನ್ನು ಮಾಡಿಕೊಟ್ರೆ. ಅಂತಿಮವಾಗಿ ನಾನು ಒಂದು ಪ್ರಶ್ನೆ, ಮಾಧವ ಪ್ರಕಾಶ್ ಅವರೇ, ನನ್ನ ಕ್ಷೇತ್ರದಲ್ಲಿ ನಾನು ಜನರನ್ನು ಓಲೈಸಕ್ಕಾಗಲ್ಲ, ಮನವೊಲಿಸಕ್ಕಾಗಲ್ಲ ಅನ್ನೋದಾದ್ರೆ ಬೆಂಗಳೂರಿನಾಗ ಬಂದುಬಿಟ್ಟು ನಾನು ಬೆಂಗಳೂರು ಮತದಾರನ ಓಲೈಸ್ತೀನಿ, ಬೆಂಗಳೂರಿನ ಹೃದಯ ಗೆಲ್ತೀನಿ, ನನ್ನ ಕಮಿಟ್ಮೆಂಟು, ನನ್ನ ವಿಷನ್ ಅನ್ನುವಂಥ ರೀತಿಯಲ್ಲಿ ಅದು ಯಾವುದೇ ಪಕ್ಷದ ನಾಯಕರು ದಂಡಾಗಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗೋದು ಬೆಂಗಳೂರಿನ ಕ್ಯಾಂಡಿಡೇಟ್ಗಳಾದರೆ ಬಹುತೇಕ ಅದು ಅಪಾಯವಲ್ಲ. ನಾಳೆ ಆಸ್ತಿ ಅಂತ ಹೇಳ್ತಾರಲ್ಲ, ಆಸ್ತಿ ಬೀಳ್ತಾ ಇದ್ದಂಗೆ ಕುಸಿದು ಹೋಗುತ್ತೆ ಅಂತ ಅಲ್ಲ. ಅದು ನಿಜ. ಬಹುತೇಕ ನಾಯಕರು ತಮ್ಮ ಸ್ವಂತ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ, ಬೆಂಗಳೂರು ಬರ್ತಾರೆ. ಈಗ BL ಶಂಕರ್ ಅವರು ಚಿಕ್ಕಮಗಳೂರು ಕ್ಷೇತ್ರದಲ್ಲೇ ಗೆಲ್ಲಬಹುದಾಗಿತ್ತು. ಅವರು ಶೃಂಗೇರಿ ಸದಾನಂದ ಗೌಡರು ಅಲ್ಲಿ BL ಶಂಕರ್ ಅವರು ಅಲ್ಲೇನು ನಿಂತ್ಕೊಳ್ಬೇಕು ಅಂತ ಹೇಳಿ ಅವ್ರ ಪರ್ಸನಲ್ ಚಾಯ್ಸ್ ಅಲ್ಲ. ಆಮೇಲೆ ಅವರಿಗೆ ಚಿಕ್ಕಮಗಳೂರಿನಲ್ಲಿ ಬೇರೆಯವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದರಿಂದಾಗಿ ಅವ್ರು ಇಲ್ಲಿಗೆ ಅನಿವಾರ್ಯವಾಗಿ ಬರಬೇಕು. ಅವ್ರು ಕೇಳಿದ ಒಂದು ಕ್ಷೇತ್ರವೇ ಬೇರೆ, ಮತ್ತೆ ಅವ್ರು ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿ ಆಗಿದ್ದೇ ಬೇರೆ. ಹಾಗಾಗಿ ಅದೇನೋ ಅವರು ಹಡ್ಡಕ್ಕೆ ಬಿದ್ದು ಅವರೇ ವಿಶೇಷವಾದಂಥ ಆಸಕ್ತಿ ವಿರೋಧ ಮಾಡ್ತಾ ಇಲ್ಲ. ಬಹುತೇಕ ಆ ರೀತಿ ಇನ್ಸಿಡೆಂಟ್ ಹೆಚ್ಚಾಗ್ತದೆ. ಬೆಂಗಳೂರು ಸೇಫ್ ಕ್ಷೇತ್ರ, ಓಡಾಡಕ್ಕೆ ಈಜಿ ಆಗುತ್ತೆ, ಕ್ಯಾನ್ವಾಸ್ ಈಜಿ ಆಗುತ್ತೆ. ಹಳ್ಳಿಗಳಾದ್ರೆ ಓಡಾಡಬೇಕು, ಖರ್ಚು ವೆಚ್ಚ ಟೆನ್ಷನ್ನು, ಬೆಂಗಳೂರಾದ್ರೆ ಈಜಿ ಅಂತ ಅನ್ನೋದೊಂದು ಸಾರ್ವತ್ರಿಕವಾದ ಅಭಿಪ್ರಾಯ ಇದೆ. ಹಾಗಾಗಿನೇ ಬಹುತೇಕ ರಾಜಕಾರಣಿಗಳು ಇಲ್ಲೇ ಬಂದು ಎಲ್ಲ ಪಾರ್ಟಿಗಳಲ್ಲೂ. ಇವನ್ ಅನಂತ್ ಕುಮಾರ್ ಅವರು ಅಷ್ಟೇನೆ, ಅವರು ಹುಬ್ಬಳ್ಳಿಯವರು, ಅವರೇನು ಬೆಂಗಳೂರಿನವರಲ್ಲ. ನೀವು ಹಂಗೆ ಹೇಳಿದ್ರಂಗೆ ಸ್ವಾಮಿ, ಪ್ರತಿಯೊಬ್ಬರು ಹಾಗೇನೆ 99% ಬೆಂಗಳೂರಿಂದ ನಿಂತವರು
ವಲಸಿಗರೇ. ಇವತ್ತು ನಂದನ್ ನೀಲಕೇಣಿ ಏನಿದ್ದಾರೆ ಅವರು ಉತ್ತರ ಕನ್ನಡ ಅವ್ರು ಹೇಳ್ತಾರೆ ಜಿಲ್ಲೆಯವರು. ನಾವು ಮಾಗಡಿಯಲ್ಲಿ ಹುಟ್ಟಿದ್ದು, ಮಾಗಡಿ KC ಜನರಲ್ ಆಸ್ಪತ್ರೆ ಹುಟ್ಟಿದ್ದು, ಮಾಗಡಿ ನನ್ನ ಊರು ಅಂತ ಹೇಳ್ತಾರೆ. ಈಗೆಲ್ಲ ಹೇಳ್ತಾರೆ ಪದೇ ಪದೇ. ಬಟ್ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಈ ಸರಿ ಅನಂತಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷ ನಂದನ್ ನೀಲಕೇಣಿ ಅವರನ್ನ ಹಾಕಿದ್ರೆ ಒಬ್ಬ ಫರ್ಮಿಡಬಲ್ ಕ್ಯಾಂಡಿಡೇಟ್ ಆಗ್ತಾರೆ. ಜೊತೆಗೆ ಅವರು ಕೃಷ್ಣ ಅವರ ಆಡಳಿತಾವಧಿ ಒಳಗೆ ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಮೂಲಕ ಒಂದಿಷ್ಟು ಕೆಲಸ ಮಾಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಸೊ ಅಂದ್ರೆ ಒಂದು ಫಿಟ್ ಕ್ಯಾಂಡಿಡೇಟ್ ನ ರೆಡಿ ಮಾಡ್ತಾ ಇದ್ದೀರಿ, ಅಫಿಷಿಯಲ್ ಅನೌನ್ಸ್ ಮಾಡೋದು ಅಷ್ಟೇ ಬಾಕಿ ನಿಮ್ಮ ಪ್ರಕಾರ? ನೋಡಿವ್ರೆ, ಅಂತಿಮವಾದಂಥ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಾಗ್ಬೋದು, ರಾಜಕಾರಣದಲ್ಲಾಗ್ಬೋದು, ನಾಮಿನೇಷನ್ ಫೈಲ್ ಮಾಡೋವರೆಗೂ ಕೂಡ ಅಲ್ಲಲ್ಲ ಬಿ ಫಾರಂ ಅನ್ನ ಇಶ್ಯೂ ಮಾಡೋವರೆಗೂ ಕೂಡ, ಅಂತಿಮವಾಗಿ ಫೈನಲ್ ಕಮಿಟಿ ಮೀಟಿಂಗ್ ಲೆವೆಲ್ ಅಲ್ಲಿ ಅದು ತೀರ್ಮಾನ ಆಗೋವರೆಗೂ ಕೂಡ ಅದು ಕರೆಕ್ಟ್. ಅದು ಒಂದು ಅಂತಿಮ ಅಲ್ಲ. ಬಿಜೆಪಿಯಲ್ಲೂ ಕೂಡ ಅದೇ ವಾತಾವರಣ. ಯಾಕಂದ್ರೆ ಬಹುತೇಕ ಬಿಜೆಪಿ ಕಾಂಗ್ರೆಸ್ನ ಪರಿಸ್ಥಿತಿ ದಕ್ಷಿಣ ಮತ್ತು ಉತ್ತರದಲ್ಲಿ ನೋಡ್ತಾ ಇದ್ರೆ ಬಹುತೇಕ ಟಿಕೆಟ್ಗೆ ಪೈಪೋಟಿ ಇರಬಹುದು. ಆದರೆ ಅಂತಿಮವಾದ ತೀರ್ಮಾನ ಇನ್ನೂ ಹೈಕಮಾಂಡ್ ತೆಗೆದುಕೊಳ್ಬೇಕಾಗುತ್ತೆ. ನೀವು ಕೊನೆ ಕ್ಷಣವರೆಗೂ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಹುತೇಕ ಡೆಲ್ಲಿ ರೇಸ್ಗೆ, ವಿಶೇಷವಾಗಿ ಬೆಂಗಳೂರಿನ ಉತ್ತರ ಮತ್ತು ದಕ್ಷಿಣದಲ್ಲಿ ವಿಚಿತ್ರ ಸನ್ನಿವೇಶ ಇದೆ. ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಂತ ಒಂದು ಸಂದರ್ಭದಲ್ಲಿ ನಂದನ್ ನೀಲಕೇಣಿಯವರ ಅವರ ಟ್ಯಾಲೆಂಟ್ ಬಗ್ಗೆ, ಆಸಕ್ತಿ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಅನ್ನೋದನ್ನು ತಾವು ಗಮನ ತಾವು ಚರ್ಚೆಯಲ್ಲಿ ಭಾಗಿಯಾಗಿದ್ರೆ ಮಲ್ಕಾಪುರ ಸುದರ್ಶನ್ ಮತ್ತು ಮಾದೇವ್ ಪ್ರಕಾಶ್ ಅವರೇ ತಮಗೆ ಧನ್ಯವಾದ. ಸೊ ಬಹುತೇಕ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯ ಸನ್ನಿವೇಶಗಳು ಒಂದೊಂದು ಕ್ಷೇತ್ರದಲ್ಲಿ ಬರ್ಬೋದು. ಆದರೆ ಬೆಂಗಳೂರಿನ ವಿಶೇಷ 2 ಕ್ಷೇತ್ರಗಳ ಚರ್ಚೆಯನ್ನು ಉದ್ದೇಶಪೂರ್ವಕ ಕೈ ಎತ್ಕೊಂಡಿರ್ತಕ್ಕಂಥದ್ದು ಒಂದು ಸ್ಥಳೀಯರು ಮತ್ತು ಹೊರಗಿನವರು ಅನ್ನುವಂಥ ಪ್ರಶ್ನೆ ಈಗ 2 ಪಕ್ಷಗಳಿಗೆ ಬಂದಿರೋದ್ರಿಂದ ಈ ಚರ್ಚೆ ಮಾಡಿದರೆ. ಇದು ಇವತ್ತಿನ ನ್ಯೂಸ್ ಅವರ್ ನೇರ ದಿಟ್ಟ ಜನತ್ರ ನೋಡ್ತಾರೆ ಸುವರ್ಣ.